ಇದೀಗ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಕರವೇ ವಿಶೇಷ ಅಭಿಯಾನವನ್ನು ಆರಂಭಿಸಿದೆ. ಈ ಮೂಲಕವಾಗಿ ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಮುಂದಾಗಿರತಕ್ಕಂಥದ್ದು ಕರವೇ ಮೂಲಕವಾಗಿ ಕನ್ನಡ ಶಾಲೆ ಉಳಿಸೋದಕ್ಕೆ ಕರವೇ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಮುಚ್ಚುವ ಹಂತದ ಶಾಲೆಗಳ ರಕ್ಷಣೆಗೆ ಪಣವನ್ನು ತೊಟ್ಟಿರತಕ್ಕಂಥದ್ದು. ಸರ್ಕಾರಿ ಶಾಲೆಗಳ ಉಳಿವಿಗೆ ಸ್ವಾಭಿಮಾನಿ ಸೇನೆ ಇದೀಗ ಕಾಳಜಿಯನ್ನು ವ್ಯಕ್ತಪಡಿಸಿದೆ. ಹಳೆಯಿಂದಲೇ ಕೂಡ ಈ ಒಂದು ಅಭಿಯಾನ ಇದೀಗ ಹೆಜ್ಜೆಯನ್ನು ಇಟ್ಟಿರತಕ್ಕಂಥದ್ದು. 10 ಸರ್ಕಾರಿ ಶಾಲೆ ದತ್ತು ಪಡೆಯುವಂತಹ ಸಂಕಲ್ಪವನ್ನು ಇದೀಗ ಕರವೇ ಮಾಡಿದೆ. ಖಾಸಗಿ ಶಾಲೆಗೂ ಕೂಡ ಸಾಟಿ ಸರ್ಕಾರಿ ಶಾಲೆ ಇರತಕ್ಕಂತಹದ್ದು. ಪೋಷಕರ ಮನವೊಲಿಸಿ ಮಕ್ಕಳನ್ನು ಸೇರ್ಪಡೆ ಮಾಡತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯ ಒದಗಿಸುವಂತಹ ಭರವಸೆಯನ್ನು ಇದೀಗ ಕರವೇ ಸ್ವಾಭಿಮಾನಿ ಸೇನೆಯ ಏನು ರಾಷ್ಟ್ರೀಯ ಉಪಾಧ್ಯಕ್ಷರಿದ್ದಾರೆ ರಾಜ್ಯದ ಅನುರಾಧ ಕೂಡ ಮಾತನಾಡಿ ಈ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮ ಈ ವರ್ಷ ನಾವು ಕನ್ನಡ ಶಾಲೆ ಉಳಿಸಿ ಅಭಿಯಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅಂದರೆ ಈಗ ನಮ್ಮ ಸರ್ಕಾರಿ ಶಾಲೆಗಳು ಹೆಚ್ಚು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಮಕ್ಕಳು ಯಾರು ಹೋಗ್ತಾ ಇಲ್ಲ. ನಾವು ಸರ್ಕಾರನ ದೂಷಿಸ್ತೀವಿ, ಸ್ಕೂಲ್ಸ್ ಎಲ್ಲ ಮುಚ್ತಾ ಇದ್ದಾರೆ ಅಂತ. ಬಟ್ ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಬೇಕು. ಅದರಿಂದ ಇಂಜಿನಿಯರು ಇರೋ ಶಾಲೆಗಳಿಗೆಲ್ಲ ಹೋಗ್ಬಿಟ್ಟು ನಾವು ಅಲ್ಲಿರೋ ಪೇರೆಂಟ್ಸ್ ತಂದೆ ತಾಯಿಗೆಲ್ಲ ಮನವೊಲಿಸ್ಬಿಟ್ಟು ಸರ್ಕಾರಿ ಶಾಲೆಗಳ ಖಾಸಗಿ ಶಾಲೆಗಳಿಂದ ಚೆನ್ನಾಗಿರೋ ಸರ್ಕಾರಿ ಶಾಲೆಗಳಿಲ್ಲ. ಅದಕ್ಕೆ ಆ ಥರ ಒಂದು ಅಭಿಯಾನ ಅಂದರೆ ಹಳ್ಳಿಯಲ್ಲಿಗೂ ಹೋಗಿ ಯಾವ ಶಾಲೆಗಳೆಲ್ಲ ಮುಚ್ತಾ ಇದ್ದಾರೆ, ಎಲ್ಲೆಲ್ಲ ಮಕ್ಕಳು ಹೆಚ್ಚು ಸರ್ಕಾರಿ ಶಾಲೆಗೆ ಹಾಜರಾಗ್ತಾ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ತಂದೆ ತಾಯಿಗೆಲ್ಲ ಮನವೊಲಿಸಿ ಆಮೇಲೆ ಏನಾದರೂ ಸ್ಕೂಲ್ಸ್ ಎಲ್ಲ ಸ್ವಲ್ಪ ಪೇಂಟ್ ಆಗಲಿ ಶಿಥಿಲಗೊಂಡಿರೋದಾಗಲಿ ಏನಾದರೂ ಇದ್ದರೆ ಎಲ್ಲ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ನಮಗೆ ಇನ್ನೂ ನಮ್ಮ ಇಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು 10 ಶಾಲೆಗಳನ್ನ ದತ್ತು ತಗೊಳ್ಳೋಣ ಅಂತ ಮಾಡಿದ್ದೀವಿ. ಅದಕ್ಕೆ ಅದು ಒಂದು ಕಾರ್ಯಕ್ರಮನ ಈ ನಮ್ಮೂರು ದಿನದಲ್ಲಿ ನಮ್ಮ ತಾಲೂಕು ದೇನಹಳ್ಳಿ ತಾಲೂಕಿಂದಲೇ ಶುರು ಮಾಡೋಣ ಅಂತ ಈ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ. ಇದು ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ತಾಲೂಕಲ್ಲಿ ವೆಂಕಟಾಪುರದಲ್ಲಿ ಶಾಲೆ ಇದೆ, ಅದು ಗುರುತಿಸಿದ್ವಿ. ಅಲ್ಲಿಂದ ಶುರು ಮಾಡೋಣ ಅಂತ ನಾಳೆಗೆಲ್ಲ ನಮ್ಮಲ್ಲಿ ಒಂದು 6 ಸ್ಕೂಲ್ಸ್ ಬಂದಿದೆ, 6 ಶಾಲೆ ಬಂದಿದೆ. ಅದಕ್ಕೆ ಫಸ್ಟ್ ಅದೇ ಪ್ರಿಫರೆನ್ಸ್ ಕೊಡೋಣ ಅಂತ ಈಗ ಅಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ.